ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಲೇ ತುರ್ಕಾ ಜಮೀರ್ ಅಹಮದ್ ಖಾನ್, ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ? ये कौन बोल रहा सो? हमारा काला कुमार स्वामी। ये कौन बोल रहा सो? हमारा काला कुमार स्वामी। ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯ ಅಂದೆ, ಅವ್ರು ಕಪ್ಪಗಿರೋ ಹೊತ್ತಿಗೆ ತಾನೇ ನಾನು ಕರಿಯ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ? ಇದು ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟು ನಾನು ಕರ್ರಿಗಿದ್ದಾರೆ ಅಂತ ಹೇಳ್ಬಿಟ್ರೆ ತಪ್ಪು ನಂದು. ಅವ್ರು ಇರೋದೇ ಕರ್ರಿಗೆ. ಇದು ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟು ನಾನು ಕರ್ರಿಗಿದ್ದಾರೆ ಅಂತ ಹೇಳ್ಬಿಟ್ರೆ ತಪ್ಪು ನಂದು. ಅವ್ರು ಇರೋದೇ ಕರ್ರಿಗೆ. ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯಾ? ನಾನು ಒಪ್ಪಿಕೊಳ್ತಾನೆ, ನಾವು ಹಿಂದೂಗಳು, ನಾವು ಕಪ್ಪಗಿದ್ದೇವೆ, ನಾವು ಪೂಜಿಸುವ ಕೃಷ್ಣನೂ ಕೂಡ ಕಪ್ಪಗಿದ್ದಾನೆ. ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯಾ? ಬೇಡ, ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು. ಅಲ್ಲ ಗಂಡು ಹೆಣ್ಣು? ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀನ್ ಹೇಳದಲ್ಲ ಕಪ್ಪುಗಿದ್ದಾನೆ ಅದಕ್ಕೆ ಕಪ್ಪು ಅಂದೆ, ನನ್ ತಪ್ಪೇನು ಅಂದಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿಮ್ಮ ಅಲ್ಲ ಯಾವ ಬಣ್ಣ? ಅಲ್ಲ ಕಪ್ಪುಗಿದಾನೋ ಬೆಳ್ಳಗಿದಾನೋ? ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರೀಬಹುದಲ್ಲ. ಹೇಳು, ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು, ಅಲ್ಲ ಗಂಡೋ ಹೆಣ್ಣೋ ಅಂತ ಹೇಳು. ಹೇಳೋಕ್ಕಾಗತ್ತಾ? ಹಾಗಲ್ಲ ಅಲ್ಲ. ಹಿಂದೂಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ? ಲೇ ತುರ್ಕಾ, ಲೇ ಅರೇಬಿಕ್ ತಳಿ, ಇದು ಕರುನಾಡು ಕಣೋ, ಕಪ್ಪು ಮಣ್ಣಿನ ನಾಡು ಕಣೋ ಇದು. ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ, ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯ ಅಂತ ಕರಿತೀಯ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು? ಇದು ಹಿಂದೂಗಳ ದೌರ್ಬಲ್ಯವೇ, ಒಪ್ಪಿಕೊಳ್ತವೆ, ಇದು ಹಿಂದೂಗಳ ದೌರ್ಬಲ್ಯವೇ. ಆದ್ರೆ ನೀನು ಸವಾಲ್ ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್. ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ, ಇನ್ನೊಮ್ಮೆ ಹಾಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಹಾಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತಾನೆ. ಎಲ್ಲೋದ್ರು ಕನ್ನಡ ಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ, ಬನ್ರಿ ಆಚೆಗೆ. ಕನ್ನಡ ನಾಡಿನ ಮಗನೊಬ್ಬನನ್ನ, ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ, ಕನ್ನಡಿಗನೊಬ್ಬನನ್ನ, ಇಡೀ ರಾಷ್ಟ್ರವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯೋರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ, ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡೋ ಅರೇಬಿಕ್ ತಳಿ ಒಬ್ಬ, ತುರ್ಕ ಒಬ್ಬ, ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ, ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೆ ಹೋಯ್ತ್ರಿ? ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ, ಬೀದಿಗೆ ಬಂದು ಮಾತಾಡಬೇಕು. ವರ್ಣದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಬಾರದು, ತೇಜೋವಧೆ ಮಾಡಬಾರದು, ಯಾವುದೇ ವ್ಯಕ್ತಿಯನ್ನ ನಿಂದಿಸಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ಇಲ್ವಾ? ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರದು ಅಂತ ಇಲ್ವಾ? ಆದ್ರೂ ಕೂಡ ಬಹಿರಂಗ ಸಭೆಯಲ್ಲಿ ನಿಂತು ಒಬ್ಬರನ್ನ ಕರಿಯ ಅಂತ ಕರೀತಾನೆ ಅಂತ ಅಂದ್ರೆ ಎಷ್ಟು ನೋವಾಗಬೇಡ ನಮಗೆ, ಎಷ್ಟು ನೋವಾಗಬೇಡ ನಮಗೆ. ಎಲ್ಲೋದ್ರು ಈಗ? ಬಂದ್ರಯ್ಯ ಈಗ ಬೀದಿಗೆ? ಡಿ ಕೆ ಶಿವಕುಮಾರ್ ಅವರೇ, ನೀವು ಒಕ್ಕಲಿಗರು, ಕುಮಾರಸ್ವಾಮಿಯವರು ಒಕ್ಕಲಿಗರು. ಡಿ ಕೆ ಶಿವಕುಮಾರ್ ಅವರೇ, ನೀವು ಕನ್ನಡಿಗರು, ಕುಮಾರಸ್ವಾಮಿ ನೀವು ಕನ್ನಡಿಗರು. ರಾಜಕೀಯ ದ್ವೇಷ ತಾರತಮ್ಯ ಎಷ್ಟೇ ಇರಲಿ, ಒಬ್ಬ ಗೌಡನಿಗೆ ಕರಿಯ ಅಂತ ಕರಿಬೇಕಾದ್ರೆ ಅದ್ ಹೆಂಗ್ರಿ ಸಹಿಸ್ಕೊಳ್ತೀರಾ ನೀವು? ರೀ ಸಿದ್ದರಾಮಯ್ಯನವರೇ, ಅಹಿಂದ ಅಂತ ಹೇಳ್ಕೊಂಡು ಸಾಬ್ರೋ ಒಬ್ಬ ತುರ್ಕ ಬಂದು ನಿಂತ್ಕೊಂಡು ನಮ್ಮ ಹಿಂದೂ ನಾಯಕರನ್ನ ಕರಿಯ ಅನ್ನೋ ಮಟ್ಟಕ್ಕೆ ಆ ತುರ್ಕರನ್ನ ಬೆಳೆಸ್ ನಿಲ್ಸ್ಬಿಟ್ರಲ್ರಿ. ನಾಚಿಕೆ ಆಗಬೇಕು. ಏನ್ ಕ್ರಮ ತಗೊಳ್ತೀರಾ ಕಾಂಗ್ರೆಸ್ಸಿಗರೇ? ಖರ್ಗೆ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಕರಿಯಾ ಅಂತ ಕರೀತಿದ್ದಾರೆ. ಕುಮಾರಸ್ವಾಮಿಯವರ ಬಣ್ಣವನ್ನು ಹಿಡಿದು ಕರೀತಿದ್ದಾರೆ.
ಕುಮಾರಸ್ವಾಮಿ ಅವರ ಬಣ್ಣವನ್ನಿರಿದು ಜರಿತಾ ಇದ್ದಾರೆ. ಏನ್ ಹೇಳ್ತೀರಾ ಖರ್ಗೆ ಅವರೇ, ಏನ್ ಹೇಳ್ತೀರಾ? ಬಹಿರಂಗವಾಗಿ ಒಬ್ಬ ನಾಯಕನನ್ನ, ಮಾಜಿ ಪ್ರಧಾನಿಯ ಮಗನೊಬ್ಬನನ್ನ, ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನ ಕರಿಯ ಅಂತ ಕರೆಯುವ ಮಟ್ಟಕ್ಕೆ ಮುಸ್ಲಿಂ ತುಷ್ಟೀಕರಣ ಮಾಡ್ತೀರಾ? ಥು! ನಾಚಿಕೆ ಆಗಬೇಕು. ಚನ್ನಪಟ್ಟಣದ ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತೇನೆ, ಒಬ್ಬ ಗೌಡನನ್ನ ಅದೇ ಗೌಡರ ನೆಲದಲ್ಲಿ ನಿಂತು, ಒಬ್ಬ ಕನ್ನಡಿಗನನ್ನ ಅದೇ ಕನ್ನಡಿಗರ ನೆಲದಲ್ಲಿ ನಿಂತು, ಒಬ್ಬ ಹಿಂದುವನ್ನ ಅದೇ ಹಿಂದುವಿನ ನೆಲದಲ್ಲಿ ನಿಂತು, ಹಿಂದೂಗಳ ಮುಂದೆಯೇ ಕರಿಯ ಅಂತ ಕರೆದು ಅಣುಕಿಸುವ, ವರ್ಣವನ್ನಿಡಿದು ಅವರನ್ನು ಜರಿಯುವ ಕೆಲಸ ಮಾಡಿದ ಈ ಜಮೀರ್ ಮತ್ತು ಕಾಂಗ್ರೆಸ್ಸಿನ ಅಂತ್ಯವನ್ನ ಅದೇ ಚನ್ನಪಟ್ಟಣದಲ್ಲಿ ನೀವು ಬರಿಬೇಕು. ಆ ಮೂಲಕ ನಮ್ಮನ್ನು ಹಂಗಿಸುವವರಿಗೆ, ಈ ಕಪ್ಪು ಮಣ್ಣಿನ ನಾಡಿನಲ್ಲುಟ್ಟಿದ ಪ್ರತಿ ಓರ್ವನೂ ಕೂಡ ನಾವು ನಾಡಿನ ಮಕ್ಕಳು, ಹಿಂದೂಗಳು, ಹಿಂದುತ್ವದ ಕಲಿಗಳು ಅಂತ ಹೇಳ್ಕೊಳ್ಬೇಕು ಅಂತ ಅಂದ್ರೆ, ನಿಮಗೆ ನಿಜವಾಗ್ಲೂ ಪೌರುಷ ಇದ್ರೆ, ನಿಮಗೆ ನಿಜವಾಗ್ಲೂ ಕಿಂಚಿತ್ತಾದ್ರೂ ಕೂಡ ಗೌರವ ಅನ್ನೋದಿದ್ರೆ, ನಿಮಗೆ ಕಿಂಚಿತ್ತಾದ್ರೂ ಕೂಡ ಬಿಟ್ಟಿ ಭಾಗ್ಯಗಳಿಗೆ ನಾವು ಮೊರೆ ಹೋಗೋದಿಲ್ಲ, ನಾವು ನಮ್ಮ ತನವನ್ನು ಉಳಿಸ್ಕೊಳ್ತೇವೆ, ನಮ್ಮನ್ನು ನಾವು ಮಾರ್ಕೊಂಡಿಲ್ಲ ಅನ್ನೋದಾದ್ರೆ, ನಾಡಿದ್ದು ನಡೆಯುವ ಮತದಾನದಲ್ಲಿ ಜಮೀರ್ ಅಹಮದ್ನ ಈ ಹೇಳಿಕೆಗೆ ತಕ್ಕ ಉತ್ತರವನ್ನು ಕೊಡಬೇಕು, ತಕ್ಕ ಉತ್ತರವನ್ನು ಕೊಡಬೇಕು. ಲೇ ತುರ್ಕ ಜಮೀರ್ ಅಹಮದ್, ಬರ್ದಿಡ್ಕೋ, ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ, ಬರ್ದಿಡ್ಕೋ. ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಜಮೀರ್ ಅಹಮದ್ ಖಾನ್, ಹರಬಿತ್ತಳಿ ತುರ್ಕ ಜಮೀರ್ ಅಹಮದ್ ಖಾನ್, ನಿನಗೆ ಕೊನೆ